ತುಮಕೂರು ಜಿಲ್ಲೆ ಹೆಗ್ಗೆರೆಯಲ್ಲಿ ಖುರಂ ನಶಾಮುಕ್ತ ಭಾರತ ಎಂಬ ಸಂಸ್ಥೆಯಿಂದ ನಶೆ ಬಿಡಿಸುವ ನೆಪದಲ್ಲಿ ವ್ಯಕ್ತಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮತ್ತು ಸಾವು. ತುಮಕೂರು ಹೆಗ್ಗೆರೆ ಖುರಂ ನಶೆ ಮುಕ್ತ ಭಾರತ ಎಂಬ ಒಂದು ಸಂಸ್ಥೆ ತೆರೆದಿದ್ದು, ಈ ಸಂಸ್ಥೆಯಲ್ಲಿ ಸುಮಾರು 40ರಿಂದ 50 ಜನಗಳನ್ನು ಸೇರಿಸಿಕೊಂಡು ನಶೆ ಬಿಡಿಸುತ್ತೇವೆ ಎಂಬ ನೆಪದಲ್ಲಿ ಸುಮಾರು ಮಾರಣಾಂತಿಕ ವಸ್ತುಗಳಿಂದ ಹಲ್ಲೆ ಮಾಡಿ ಸುಮಾರು 5ಕ್ಕೂ ಮೇಲ್ಪಟ್ಟ ವ್ಯಕ್ತಿಗಳು ವಿಚಾರ ಕಂಡ ನಮ್ಮ ನೇಸರ ಕನ್ನಡ ಟಿವಿ ವರದಿಗಾರರು ಬೆನ್ನಟ್ಟಿದಾಗ ಇಮ್ರಾನ್ ಖಾನ್ ಎನ್ನುವ ವ್ಯಕ್ತಿ ಅಲ್ಲಿ ನೀಡಿದ ಹಿಂಸೆ ಹಾಗೂ ಅಲ್ಲಿ ನಡೆದ ವಿಚಾರಗಳನ್ನು ಸಂಪೂರ್ಣವಾಗಿ ಊಟ ತಿಂಡಿ ನೀಡದೆ ಮಾರಣಾಂತಿಕ ಹಲ್ಲೆ ನಡೆಸುತ್ತಿದ್ದ. ಡೈಲಿ ಊಟ ಕೇಳಿದರೂ ಹಲ್ಲೆ ನಡೆಸುತ್ತಿದ್ದರು. 8 ದಿನದ ಮೇಲೆ ನಾನು ನನ್ನ ಮನೆಗೆ ತೆರಳಬೇಕು ಎಂದಿದ್ದಕ್ಕೆ ತಲೆಗೆ ದೊಣ್ಣೆಯಿಂದ ಹೊಡೆದರು. ಅದರ ಪರಿಣಾಮ ನಾನು ಕೋಮಾಗೆ ಹೋಗಿದ್ದೆ. ಆಗ ಕುರಾನ್ ಸಂಸ್ಥೆಯ ವ್ಯಕ್ತಿಗಳು ನನ್ನನ್ನು ಕಾರಿನ ಡಿಕ್ಕಿಯಲ್ಲಿ ಹಾಕಿಕೊಂಡು ಬಂದು ಸಾರ್ವಜನಿಕ ಆಸ್ಪತ್ರೆಗೆ ಬಿಟ್ಟು ಹೋಗಿರುತ್ತಾರೆ. ಇದರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ರಾಜಿ ಮಾಡಿ ಕಳಿಸಿರುತ್ತಾರೆ. ಆದ್ದರಿಂದ ನಮಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಇಮ್ರಾನ್ ಖಾನ್ ಅವರು ತನ್ನ ಅಳಲನ್ನು ತೋಡಿಕೊಂಡಿದ್ದಾರೆ. ಮತ್ತು ಇದು ಒಬ್ಬ ವ್ಯಕ್ತಿಯ ಕಥೆಯಲ್ಲ, ನನ್ನ ಹಾಗೆ ಸುಮಾರು ಜನ ವ್ಯಕ್ತಿಗಳು ಹಲ್ಲೆಗೆ ಒಳಪಡುತ್ತಿದ್ದಾರೆ. ಆದ್ದರಿಂದ ಈ ಸಂಸ್ಥೆಯನ್ನು ಮುಚ್ಚಿಸಬೇಕೆಂದು ಇಮ್ರಾನ್ ಖಾನ್ ಮತ್ತು ಹಲ್ಲೆಗೆ ಒಳಗಾದ ವ್ಯಕ್ತಿಗಳು ತಮ್ಮ ಅಳಲನ್ನು ತೋಡಿಕೊಂಡರು. ಕರ್ಕೊಂಡೋಗಿರ್ತಾರೆ, ಬಿಡಿಸೋಕಂತ ಹೊಡೆಯೋದು ಎಂಥದ್ದು ಏನಿಲ್ಲ ಸರ್. ಬಿಡಿಸ್ಬೋದು, ಸುಮ್ಮನೆ ಸಣ್ಣ ಪುಟ್ಟ ಹೊಡಿತಾರೆ. ಆದರೆ ಈ ಥರ ಹೊಡಿತಾರೆ ಅಂದರೆ ಭಾಳ ಆಯ್ತು ಸರ್. ನಾನೇನು ಹೇಳ್ತೀನಿ ಅಂದರೆ ಎಣ್ಣೆ ಬಿಡಿಸೋದು ಅಷ್ಟೇ ಸರ್. ಇನ್ನೇನು ಮಾಡ್ತಾರೆ, ಬಿಡಿಸಿ ಏನೋ ಒಳ್ಳೇದು ಮಾಡ್ತೀನಿ ಅಂತ ಕರ್ಕೊಂಡು ಹೋಗೋರು. ಅದು ಹೇಳೋದೇನು ಅಡ್ಮಿಟ್ ಮಾಡ್ಕೊಂತಾರೆ ಸರ್. ಹೋಗಿ ಅವ್ರು 6 ದಿವಸ 5 ದಿವಸ ಆಗಿರೋದು, ಏನು ತಿಂಗಳಂಗಟ್ಟಂಗಿಲ್ಲ. ತಿಂಗಳು 2 ತಿಂಗಳೂ ಆಗಿಲ್ಲ ಸರ್. 5 ದಿವಸ 6 ದಿವಸ ನೀವೇ ಕೇಳಿದ್ರಲ್ಲ. ಅವರು ನಾವು ಹೇಳೋದೇನೂ ಇಲ್ಲ, ಡೈರೆಕ್ಟ್ ಅವರೇ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ, ಏನು ಮಾಡ್ತಾರೆ ನಮ್ಮ ಕಡೆಯಿಂದ ಏನಾಗ್ತೈತೆ ಅವ್ರಿಗೆ ಅಂತ ಅವರು ಹೇಳಿದಾರಲ್ಲ. ನಿಮಗೇನು ನಾನು ಹೇಳೋದೇನು ಅಷ್ಟೇ, SP ಸಾಹೇಬರು ಸ್ವಲ್ಪ ಏನಾದರೂ ಇದು ಮಾಡಿಸಿ ಕೊಡಬೇಕು. ಪರಮೇಶ್ ಸಾಹೇಬ್ರಿಗೂ ಒಂದು ಸ್ವಲ್ಪ ಇದು ಮಾಡಿಸಿ ಅದೇನಿದು ಇದು ಮಾಡ್ಬೇಕು ಸರ್, ಅಷ್ಟೇ, ಇನ್ನೇನು ಇಲ್ಲ. ಫುಡ್ಡು ಚೆನ್ನಾಗಿರೋವಲ್ಲಂತೆ, ಅಡ್ಡ ತುಡ್ಡು ಫುಡ್ ಕೊಡ್ತಾರಂತೆ, ಮತ್ತು 4 ಜನ ಸೇರ್ಕೊಂಡು ಹೊಡಿತಾರಂತೆ. ಏನೇನು ಹೊಡಿತಾರಂತೆ? ದೊಣ್ಣೆ, ರಾಡು, ಊಸಗಳು ಅವು ಅದ್ರಲ್ಲಿ ಹೊಡಿತಾರಂತೆ. ಅದು ಸಿಕ್ಕಾಪಟ್ಟೆ ಟಾರ್ಚರ್. ನಾವು ನೋಡಿದ್ವಲ್ಲ ಅವನ್ನ, ಬರೀ ಅವ್ನ ಮೈ ಮೇಲೆ ಇದ್ದಿದ್ದು ಬರೆಗಳನ್ನ ನೀವು ಕಾನೂನು ರೀತಿಯಲ್ಲಿ ಕ್ರಮದಲ್ಲಿ ನೋಡಿದ್ರೆ ಪೊಲೀಸ್ನವರು ಅವ್ರಿಗೆ ಗೊತ್ತಾಗುತ್ತೆ. ಅವ್ರ ಮನುಷ್ಯತ್ವ ಅನ್ನೋದಿದ್ರೆ ಕಾನೂನು ರೀತಿಯಲ್ಲಿ ಅದೇನಿದೆ ಅನ್ನೋದು ಕಾನೂನು ನಮ್ಮ ತುಮಕೂರಲ್ಲಿ ಕ್ರಮ ತಗೋಬೇಕು ಅಂತೇಳಿ ನಾವು ಬೆಳ್ಕೊಂತೀವಿ ಸರ್. ನಾವು ಖುರ್ರಮ್ ಅಂತ ಹೇಳ್ತೀವಿ. ಖುರ್ರಮ್ ಅಂತ ಹೆಸರಿನ ಖುರ್ರಮ್ ನಶಾಬನ್ ಅಂತ. ಅವೇನು ಮೊದಲೇ ಕುಡ್ಕೊಂಡು ಓಡಾಡ್ತಿದ್ದ, ಅಲ್ಲಿ ಅಲಿತಿದ್ದ. ಅವನೇನು ಮಾಡಿಬಿಟ್ಟವನೇ, ಒಂದು ಒಳ್ಳೆಯವನಾಗ್ಬಿಟ್ಟಿದ್ದೀನಿ ಅಂತ ನಾನು ಈ ಥರ ಓಪನ್ ಮಾಡ್ತೀನಿ ಅಂತ ದುಡ್ಡು ಮಾಡೋಕ್ಕೆ ಕುತ್ಕೊಂಡಿರೋದು. ಮೊದಲೇ ಹೋದ ತಕ್ಷಣ ಹೊಡಿಯೋದಂತೆ ಹೊಡಿಯೋದು. ಅವನ ಅಧಿಕಾರ ಅವ್ನ ಕೈಯಲ್ಲಿ ಯಾರು ಕೊಟ್ಟವ್ರು? ಅವನಿಗೆ ಒಂದು ಕೆಟ್ಟ ವ್ಯಕ್ತಿಗೆ ಒಳ್ಳೆತನ ಹೇಳ್ಬೇಕು, ಬೇಡ ಅಪ್ಪ ಆ ಥರದ್ದು ಮಾಡಬೇಡ, ಒಳ್ಳೆಯವನಾಗಿನಿ ಅಂತ. ಒಳ್ಳೆಯಿಂದ ಮನಸ್ಸು ಗೆಲ್ಬೋದು ಸರ್. ಹೊಡೆದು ಮಾಡಿ ರ್ಯಾಶ್ ಆಗೋದು ತುಂಬ ತಪ್ಪೋದು. ದಯವಿಟ್ಟು ಅದಕ್ಕೆ ಇದು ಮಾಡಬೇಕು. ಬೇಕಾಗುತ್ತಿದ್ದಂತ ನಮ್ಮ ಅಪ್ಪ ಅವರು ಕರ್ಕೊಂಡು ಹೋಗಿದ್ದು 3 ವರ್ಷದಿಂದ ಆಗಿದ್ದು. ಕಾಲೆಲ್ಲ ಮುಚ್ಕೊಂಡು ಬಿಟ್ಟಿದ್ದು ಬಂದು ಈಗ ಆಟಿನ ಪ್ರಾಬ್ಲಮ್ ಏನು ಮಾಡೋದು? ಟ್ರೀಟ್ಮೆಂಟಿಗೆ ತಗೊಂಡು ಏನೇನು ಮಾಡೋದು? ಮಾತಾಡೋಕ್ಕೂ ಆಗ್ತಾಯಿಲ್ಲ. ಓದ್ದಲ್ಲ ಹುಡುಗ ಎಲ್ಲೆಲ್ಲಿ ಹುಡುಗ ಊಟ ಏನಾದ್ರು ಕೊಡ್ತಾರೆ? ಊಟ ಟೈಮ್ ಏನು ಉದ್ದೇಶದಿಂದ ನಿಮ್ಮನ್ನು ಅಟೆಂಡ್ ಮಾಡಿದ್ದೀನಿ ತಂದೆಯವರು? ಫ್ರೆಂಡ್ಸ್ ಜೊತೆಯಲ್ಲಿ ಮನೆಗೆ ಬೇಕಾಗುತ್ತಿದ್ದು ಬಿಡಿಸಿ ಬರ್ತಿಲ್ಲ ಅಂತ ಕರ್ಕೊಂಡು ಸೊ ಅಲ್ಲಿ ಏನಂತ ಬಿಡಿಸ್ತೀನಿ ಅಂತ ಕರ್ಕೊಂಡು ಏನಂತ ಕರ್ಕೊಂಡು ಇದು ಬಿಡಿಸ್ತೀನಿ ಅವರು. ನೀವು ಎಷ್ಟು ದಿವಸ ಇದ್ರಿ ಅಲ್ಲಿ? ಏನು ಮೆಡಿಷನ್ ಏನೂ ಕೊಡಲ್ಲ ನಿಮಗೆ? ಮೆಡಿಷನ್ ಏನು ಕೊಡಲ್ಲ. ಬರೀ ಏನು ಮಾಡ್ತಾರೆ ಅಲ್ಲಿ? ಬರೀ ಏನು ಮಾಡ್ತಾರೆ ನೀವು ಕರ್ಕೊಂಡು ಹೋಗಿ? ಮಾಜಿ ಮಾಡ್ತಾರೆ. ಊಟ ಏನು ಸರಿಯಾಗಿಲ್ಲ, ಹೇಳೋಕ್ಕೂ ಆಗಲ್ಲ. ಎಣ್ಣೆ ಕೊಡಿದ್ರು ಇಲ್ಲ ಖುರ್ರಮ್ ಅಂತೇಳಿ. ಸೊ ಅಲ್ಲೇನೇನು ನಿಮಗೆ ನಶೆ ಬಿಡಿಸ್ತೀವಿ, ಎಣ್ಣೆ ಬಿಡಿಸ್ತೀವಿ ಅಂತ ಕರ್ಕೊಂಡು ಹೋಗಿದ್ರಾ? ಹೋಗಿದ್ದು ನಾವೇ ಏನಂತ ಬಿಡಿಸ್ತೀನಿ ಅಂತ. ಏನು ಬಿಡಿಸ್ತೀನಿ ಅಂತ ಗೊತ್ತಾಗಿದ್ದಕ್ಕೆ ನಾವೇ ಹೋಗಿದ್ದು. ದುಡ್ಡು ಕೊಟ್ಟು ಹೋಗಿದ್ದಕ್ಕೆ ಅವ್ರ ಥರ ಏನು ಮನಸ್ತಾರನಿಲ್ಲ, ಬರೇ ಹೊಡೆಯೋದು. ಎಣ್ಣೆ ಬಿಡಿಸ್ತೀನಿ ಅಂತ ಕರ್ಕೊಂಡು ಹೋಗಿ ಔಷಧಿ ಕೊಡ್ತೀವಿ, ಇದು ಮಾಡ್ತೀವಿ ಅಂತ ಕರ್ಕೊಂಡೋಗಿ ಬರೇ ಹೊಡೆಯೋದು. ಏನನ್ನ ಕೇಳಿ ಬರೇ ಒದೆ.
ಇಷ್ಟು ದಪ್ಪ ಇರ್ತಿದ್ದ ಅಕ್ಕಿ ಊಟ ಕೊಡ್ತಾರೆ. ಏನು ತಿಂತೀರಾ ಅದು ತಿನ್ನೋಕ್ಕಾಗಲ್ಲ. ಏನನ್ನ ಮಾತಾಡಿದರೆ ಹೋದೆ ಸತ್ತೋಗ್ಬಿಟ್ಟು ಏನು ಪ್ರಯೋಜನ ಇಲ್ಲ ಅವ್ರಿಗೆ. ಸೊ ನಿಮಗೇನು ಹೊಡೆದಿದ್ರಾ? ಹ್ಞೂ, ನಮಗೂ ಹೊಡೆದಿದ್ರು. ಎಷ್ಟು ದಿವಸದಿಂದ ಹೊಡೆದಿದ್ರು ನಿಮಗೆ? ನನಗೆ 8 ದಿವಸ ಹೊಡೆದಿದ್ದು. 8 ದಿವಸನೂ ಹೊಡೆದಿದ್ದಾರೆ. ಹ್ಞೂ, ಎಷ್ಟು ಟೈಮ್ ಹೊಡಿತಾರೆ ಡೈಲಿ? ಡೈಲಿ 8 ದಿನ ಹೊಡಿತಾರೆ. 2 ಟೈಮ್ ಬೆಳಗ್ಗೆ ಸಂಜೆ. ಹ್ಞೂ, ಊಟ ಊಟ ಕೊಡ್ತಾರೆ. ಚೆನ್ನಾಗಿಲ್ಲ ಅಂದರೆ ನೀವು ಮತ್ತೆ ಕೇಳಿದರೆ ಹೋದೆ. ಸೊ ಎಷ್ಟು ಜನ ಇದ್ರಿ ನೀವು? 22 ಜನ. 22 ಜನ ಹೊಡಿದ್ದಾರೆ. ಹ್ಞೂ, ಡೈಲಿ ಹೊಡಿತಾರೆ ಅಣ್ಣ. ಶುಕ್ರವಾರ ಆಮೇಲೆ ಭಾನುವಾರ ಮಿಸ್ಸೇ ಇಲ್ಲ. 22 ಜನಗೂ ಹೊಡಿತಾರೆ. ಯಾವ್ಯಾವ ಏಜ್ನವ್ರು ಇದ್ದಾರೆ ಅಲ್ಲಿ? ಏಜ್ನಾಗೆ ಜಾಸ್ತಿ ಜನ ಏನೂ ಇಲ್ಲ. ಒಂದು 8 ಜನನೂ 7 ಜನನೂ ಇದ್ದಾರೆ. ಆಮೇಲೆ ಎಲ್ಲ बहुत बोल रहा हूँ सो उम्र हुए साले 7 जने की 8 जने की ही बजट के पूरे ಏನು ಕೊಡೋಣ ಅವರು ಹೊಡಿತಾನೆ ಹೇಳ್ತಾರೆ. ಊಟ ತಿಂಡಿ ಕೇಳಿದ್ರೆ ಹೊಡಿತಾರಾ? ಕೇಳಿದರೆ ಹೊಡಿಯಲ್ಲ, ಕೊಡ್ತೀವಿ ಅಂತ ಹೇಳ್ತಾರೆ. ಆ ಟೈಮ್ಗೆ ಕೊಡ್ತಾರೆ. ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂದರೆ ಹೊಡೆ. ಮೆಡಿಕಲ್ ಏನಾದ್ರು ನಿಮಗೆ ಕುಡ್ತಾ ಬಿಡ್ಸೋಕೆ ಏನಾದ್ರು ಮೆಡಿಕಲ್ ಏನಾದ್ರು ಟ್ರೀಟ್ಮೆಂಟ್ ಕೊಡ್ತಿದ್ರಾ? ಏನು ಟ್ರೀಟ್ಮೆಂಟ್ ಕೊಡಲ್ಲ. ಒಂದು ಮಾತ್ರೆನೂ ಕೊಡಲ್ಲ. ಒಂದು ಮಾತ್ರೆ ಕೇಳಿದ್ರು ಹೊದೇನೆ. ಮಾತೆ ಕೇಳಿದ್ರು ಹೊದೆ. ಸೊ ನಿಮ್ಮ ಹತ್ರ ಎಷ್ಟು ಕಟ್ಸ್ಕೊಂಡಿದ್ರು ಅಮೌಂಟು? ನಮ್ದವ 7,000. ಎಷ್ಟು ದಿವಸದಲ್ಲಿ ಬಿಡಿಸ್ತೀವಿ ಅಂತ ಹೇಳಿದ್ರು ನಿಮಗೆ? ಏನೇನ ನಮಗೆ ಬರೀ 25 ದಿನ ಇರ್ತೀವಿ ಅಂತ ಹೇಳಿದ್ರು. 25 ದಿವಸ ಬಿಡಿಸ್ತೀನಿ ಅಂತ ಹೇಳಿದ್ರು. ಸೊ ನೀವು ಇವಾಗ ಒದೆ ತಿಂದು ಓಡಾಡೋಕ್ಕಾಗ್ದಂಗೆ ಹಾಸಿಗೆ ಬಿಟ್ಟು ಹಿಡಿದಿದ್ದೀರಾ. ಹಾಂ, ಸೊ ಅಲ್ಲಿಗೆ ನೀವು ಚೆನ್ನಾಗಿ ಹೊಡೆದಿದ್ದಾರೇನು? ಹ್ಞೂ, ಹೊಡೆದವ್ರೆ ಚೆನ್ನಾಗಿ. ಏನೆಲ್ಲ ಹೊಡಿತಾ ಇದ್ದೀವಿ? ದಣ್ಣೆ ಇಷ್ಟಪಟ್ಟು ಈ ದಪ್ಪ ಇಟ್ಟಿದೆ, ದಣ್ಣೆ ಉದ್ದ ಇಟ್ಟಿದೆ. ಪೊಲೀಸವ್ರು ಹೊಡಿಯಲ್ಲ ಹಿಂಗೆ. ಹಿಂಗೆ ಕೈ ಇರಿಸಿ ಹಂಗೆ ಹೊಡಿಯೋದು. ಆಮೇಲೆ ಹಿಂಗೆ ಕೈ ಇಟ್ಕೊಂಡು ಹಿಂದ್ಗಡೆ ರಪ್ಪು 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 ಅಂತ ಕೆಳಗಡೆಯಿಂದ ಇಲ್ಲಿವರೆಗೂ. ಏನಂತ ಹೇಳಿ ಹೊಡಿತಾರೆ? ಏನೂ ಇಲ್ಲ, ಎಣ್ಣೆ ಬಿಡೋ ಅಂತ ಹೇಳ್ತಾರೆ. ಅನ್ನ ಅಪ್ಪ ಏನು ಇದು ಮಾಡಿದ್ರು. ಲಾಸ್ಟ್ ನೀವು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರಲ್ಲ, ಏನು ಉದ್ದೇಶ ಅಡ್ಮಿಟ್ ಆಗಿದ್ರು? ನನ್ನ ತಲೆಗೇನೆ ಹೊಡೆದಿದ್ರು ಅಂತ ನಾನು ನಿಮಗೆ ಜ್ಞಾಪಕನೇ ಇಲ್ಲ. ಅವ್ರು ಎಲ್ಲಿ ಕರ್ಕೊಂಡು ಹೋಗಿದ್ರು, ಎಲ್ಲಿ ಅಡ್ಮಿಟ್ ಮಾಡಿದ್ರು, ಏನು ನನಗೆ ಗೊತ್ತಾಗಿಲ್ಲ. ಎಲ್ಲಿ ಹೊಡೆದಿದ್ದೀನಿ ನಿಮಗೆ? ತಲೆಗೆ. ಅದೇನೆ ಯೋಚನೆ ಇರೋದು ನನಗೆ. ತಲೆಗೆ ಹೊಡೆದ್ರಲ್ಲ ಇದ್ದ ಕೆಳಗಡೆ ಅಷ್ಟೇ ಜ್ಞಾಪಕ. ಆಮೇಲೆ ನನಗೆ ಏನು ಜ್ಞಾಪಕ ಇಲ್ಲ. ಎಲ್ಲಿಗೆ ಹಾಕೊಂಬಂದ್ರೆ? ಕಾರಲ್ಲಿ ಎಲ್ಲಿಂದ ಹಾಕೊಂಬಂದ್ರೆ ನಿಮಗೆ? ಡಿಕ್ಕಿಲಿ ಹಾಕೊಂಬಂದ್ರ? ಏನು ಗೊತ್ತಿಲ್ಲ ನನಗೆ. ನಮ್ಮ ತಂದೆಯವ್ರು ನೋಡಿದ್ರೆ. इमरान खान के भान में 4 तारीख के दिन हमने इससे रैप को छोड़े थे। 15 तारीख के दिन ले काक हमारे हाथ को दिया सो उन्हें होश में नहीं था। गवर्नमेंट अस्पताल को डालने गए थे। होमी निकार में 4 ही समूह मेरे भाई सबसे पीछे डालने गए थे। डालने काक हमारे हाथ को देख चले गए। हमने पेट का दर्द उड़ गया को इतना बोले सो उन्हें कोमा में चलेगा था। जब को उन्होंने गए एक बार डॉक्टर बोले हमने कोमा में चलेगा को। यहाँ से हमने बेंगलुरु लिखो दिए। बेंगलुरु में विक्टोरिया में लिए नहीं और निमांस में भी नहीं वापस भेज डाले। हमें आग शरद कुमार के हाथ पाँव पकड़ को सिद्धार्था मेडिकल कॉलेज में एडमिट करे थे 9 दिन। हमें फ़ोन आकर को अड्डा ऐसा हो गया ना भैया, आपको देखना नहीं क्या करने में। और मैं बोली स्टेशन को जा कंप्लेंट दे चुके में मंजे फ़ोन उन्हें धमकी दिया। स्टेशन को की न्यूज़ वाले को की बोला ली तो आग घर घुस कुछ मार को उठा ले जाती तुझे को बोल को मुझे धमकी दिए थे रिया बोले। उसके वास्ते मैं क्या करी नहीं दी थी। बाद हमारे मोहल्ले के 20 बैठा बुला ले जब स्टेशन में फैसला करे। स्टेशन में ढंग से फैसला करेंगे वहाँ उन्हें क्या क्यों अंदर वानी क्या बात करे क्यों क्या नहीं क्यों फैसला करो। ಸೊ ಇವತ್ತು ಹೇಳೋದಾದರೆ ಏನಾಗಿದೆ ಅಂದರೆ ತುಮಕೂರು ಗ್ರಾಮಾಂತರದ ಹೆಗ್ಗೆರೆಯಲ್ಲಿ ಖುರ್ರಂ ನಿಶಾಮುಕ್ತ ಭಾರತ್ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆನ ಓಪನ್ ಮಾಡ್ಕೊಂಡಿರ್ತಾರೆ. ಸೊ ಅಲ್ಲಿ ಸಂಸ್ಥೆ ಓಪನ್ ಮಾಡಿರೋ ಉದ್ದೇಶ ಏನಂತಂದರೆ ನಶೆಯಲ್ಲಿ ಒಳಪಟ್ಟಿರ್ತಕ್ಕಂಥ ಯುವಕರನ್ನ ನಾವು ಸರಿ ಮಾಡ್ತೀವಿ ಅಂತೇಳಿ ಕರ್ಕೊಂಡೋಗಿ ಸುಮಾರು 10,000 ರೂಪಾಯಿ ಹಣನ ಕಟ್ಸ್ಕೋತಾರೆ. ಸೊ 10,000 ರೂಪಾಯಿ ಹಣ ಕಟ್ಸ್ಕೊಂಡು ಅಲ್ಲಿ ಯಾವುದೇ ರೀತಿ ಮೆಡಿಷನ್ಸ್ ಆಗಲಿ ಏನೇ ಆಗಲಿ ಕೊಡೋದಿಲ್ಲ. ಸೊ ಏನು ಹೇಳ್ತಾರೆ ಅಂತಂದರೆ ಬರೀ ದೊಣ್ಣೆಯಲ್ಲಿ ಹೊಡಿತಕ್ಕಂಥದ್ದು, ಮಾರಣಾಂತಿಕ ಹಲ್ಲೆ ಮಾಡ್ತಕ್ಕಂಥದ್ದು, ಸೊ ಇದನ್ನು ಮಾಡ್ತಾ ಇರ್ತಾರೆ. ಸೊ ಈ ಮಾರಣಾಂತಿಕ ಹಲ್ಲೆಯಿಂದ ಸುಮಾರು 4 ರಿಂದ 5 ಜನ ಸಾವನ್ನಪ್ಪಿರ್ತಾರೆ. ಸೊ ಸಾವನ್ನಪ್ಪಿರೋ ರೀತಿ ಒಂಥರ ಆದರೆ ಸುಮಾರು 7 ರಿಂದ 8 ಜನ ಸೊ ಮೂಲೆಯಲ್ಲಿ ಬಿದ್ದಿರ್ತಾರೆ. ಯಾಕಂತಂದರೆ ಅವ್ರಿಗೆ ಯಾವುದೇ ಟ್ರೀಟ್ಮೆಂಟು ಒಲಿಯೋದಿಲ್ಲ ಮತ್ತೇನೂ ಆಗಿರಲ್ಲ ಅಂಥವ್ರು ಮನೇಲಿ ಇರ್ತಕ್ಕಂಥದ್ದು. ಸೊ ಇವಾಗ ನೋಡೋದಾದರೆ ತುಂಬ ಜನ ಹಾಸ್ಪಿಟಲಲ್ಲೂ ಅಡ್ಮಿಟ್ ಆಗಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಹಾಗೆ ಮತ್ತೆ ಹೊಡೆಯೋದಾದರೆ ಮತ್ತೆ ದೊಣ್ಣೆಲ್ಲಿ ಹೊಡಿತಕ್ಕಂಥದ್ದು. ಯಾರೋ ಒಬ್ಬ ವ್ಯಕ್ತಿಗೆ ಸೊ ಅವನೇನೋ ಊಟ ಕೇಳ್ದ ಅನ್ನೋ ಕಾರಣಕ್ಕೆ ತಲೆಗೆ ಹೊಡೆದಿದ್ದಾರೆ. ಆತ ಜ್ಞಾನ ತಪ್ಪಿ ಬಿದ್ದೋಗಿದ್ದಂತೆ. ಸೊ ಆತನ ತೊಗೊಂಡೋಗಿ ಇವತ್ತು ಅಲ್ಲಿ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಸೊ ಅಡ್ಮಿಟ್ ಆಗಿ ಆತನ ಮನೇಲಿದ್ದಾನೆ. ಆತನು ಹೇಳ್ತಾ ಇದ್ದಾನೆ ನಾನು ನೀವು ಸ್ವಲ್ಪ ದಿವಸ ಬದುಕ್ತೀನಿ, ನಾನು ಸಾವನ್ನಪ್ತೀನಿ ಅಂತ ಹೇಳ್ತಕ್ಕಂಥ ಮಾತುಗಳು ಹೇಳ್ತಾ ಇದ್ದಾನೆ. ಸೊ ಇವಾಗ ಏನು ಹೇಳೋದಾದರೆ ಹೆಗ್ಗೆರೆಯಲ್ಲಿ ಈ ಥರ ನಡೀತಾ ಇದೆ. ಇಲ್ಲಿಗಲಿಗೆ ಯಾವುದೇ ಲೈಸೆನ್ಸ್ ಆಗಲಿ ಮತ್ತಿದಾಗಲಿ ಪರ್ಮಿಷನ್ಸ್ ಇಲ್ಲ.
ಸೊ ಅಲ್ಲಿ ಪಕ್ಕದ ಮನೆಯವ್ರು ಹೇಳ್ತಾ ಇದ್ದಾರೆ, ಸೊ ಅಲ್ಲಿ ಇಲೀಗಲಾಗಿ ನಡೀತಾ ಇದೆ ಸರ್, ನೈಟ್ ಆದರೆ ಇಲೀಗಲ್ ಆ್ಯಕ್ಟಿವಿಟೀಸ್ ಜಾಸ್ತಿ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನು ಯಾವುದೇ ರೀತಿ ಪರಿಗಣಿಸ್ಬಿಟ್ಟು ಅವ್ರಿಗೇನು ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಸೊ ಇದು ಇವತ್ತಿನ ಇಷ್ಟು ಸ್ಟೋರಿಗಳಾಗಿದೆ. ಸೊ ಕ್ಯಾಮ್ರಾ ಪರ್ಸನ್ ಸಂಜು ಜೊತೆ ನಾನು ಹೇಮಂತ್ ಕುಮಾರ್, ನೋಡ್ತಾ ಇರಿ ನೇಸರ ಟಿವಿ.